ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ವಿಭೂತಿ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ನಾನು ಯಾವುದೂ ವಿಷಯ ಬಿಟ್ಟಿಲ್ಲ, ಎಲ್ಲ ವಿಷಯನ ಕವರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ನುಡಿಯ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಭಾಳ ವಿಸ್ತಾರ ಮಾಡಿಲ್ಲ ಅಷ್ಟೇ. ಒಂದು ಪಾರಾಯಣ ಮಾಡುವಾಗ ಒಂದು ಅನುಸಂಧಾನ ಬರೋಕ್ಕೆ ಅನುಕೂಲ ಆಗಬೇಕು ಅಂತ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಅದೇ ಸಂಧಿ ಸಾರ ತುಂಬ ಜನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಅದು ಮಾಡಬೇಕು. ಅದಕ್ಕೆ ಅಂದರೆ ನಿಮಗೆ ಪಾರಾಯಣ ಎಲ್ಲ ಕೇಳ್ತಾ ಇದ್ದೀರಾ, ಎಲ್ಲ ಕಲಿಯಬೇಕಂತ ನಮಗೆ ಇದೇ ಸಂತೋಷ. ಆದರೆ ಅದರ ಜೊತೆಯಲ್ಲಿ ಇದು ಸಂಧಿ ಸಾರ ಕೂಡ ನೀವು ರೆಗ್ಯುಲರಾಗಿ ಕೇಳಬೇಕು. ಅದರಿಂದ ನಿಮಗೆ ಅನುಸಂಧಾನ ಬರೋಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಎಲ್ಲ ರೆಗ್ಯುಲರಾಗಿ ಕೇಳಬೇಕು. ಇದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇದೆ. ಇದಕ್ಕೆ ಒಂದು ಸಂಧಿಗೆ ಇನ್ನೊಂದು ಸಂಧಿಗೆ, ಒಂದು ನುಡಿಗೆ ಇನ್ನೊಂದು ನುಡಿಗೆ ಕನೆಕ್ಷನ್ ಇದೆ. ಸುಮ್ಮನೆ ಬರೀ ಒಂದು ಯಾವುದೋ ಮಧ್ಯದಲ್ಲಿ ಯಾವುದೋ ವೀಡಿಯೋ ಕೇಳಿಬಿಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸರಿಯಾಗಿ ಅಧ್ಯಯನ ಮಾಡಬೇಕು. ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಜಗನ್ನಾಥದಾಸ ನಮಗೋಸ್ಕರ ಅಂತಲೇ ಗ್ರಂಥ ಮಾಡಿದ್ದಾರೆ. ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಅದರದ್ದು ಒಂದು ಫಲವನ್ನು ನಾವು ಪಡಿಬೇಕು. ಹರೇ ಶ್ರೀನಿವಾಸ. ಈಗ ವಿಭೂತಿ ಸಂಧಿಯ 32ನೇ ನುಡಿ ಹಿಂದಿನ ಪಾಠದಲ್ಲಿ ಮುಗಿದಿದೆ. ಇವತ್ತು 33ನೇ ನುಡಿಯನ್ನು ನೋಡೋಣ. ನಿಧನ ಧನದ ವಿಧಾತ ವಿಗತ ಅಭ್ಯಧಿಕ ಸಮಸಮವರ್ತಿ ಸಾಮಗ ತ್ರಿದಶ ಗುಣ ಸಂಪೂಜ್ಯ ಶ್ರೀ ತ್ರೀಕಕುಬ್ಧಾಮ ಶುಭನಾಮ. ಅದನ್ನು ಪೂರ್ಣ ನುಡಿ ಓದೋದಿಲ್ಲ. ನಿಮ್ಮ ಕಡೆ ಪುಸ್ತಕ ಇರ್ತದೆ. ಯಾಕಂದರೆ ಟು ಸೇವ್ ಟೈಮ್, ಕಡಿಮೆ ಟೈಮಲ್ಲಿ ಎಲ್ಲ ವಿಷಯ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಿಧನ ಅಂತಂದ್ರೇನು? ಉತ್ಪತ್ತಿ, ಸ್ಥಿತಿ, ಲಯ, ಬಂಧನ. ಇದು ಯಾವುದು ದೋಷ ಅವನಲ್ಲಿ ಇಲ್ಲ, ಭಗವಂತನಲ್ಲಿ ಇಲ್ಲ. ನಾನು ಹೇಳಿದಂಗೆ ಮಧ್ಯೆ ಜಗನ್ನಾಥದಾಸರಿಗೆ ಏಕದಮ್ ಹುರುಪು ಬರ್ತದೆ. ಎಲ್ಲ ಭಗವಂತನ ಗುಣಗಾನವನ್ನು ಮಾಡ್ತಾರೆ ಅವರು ಅಂತ. ಆಮೇಲೆ ಧನದ ಅಂತಂದರೆ ಬ್ರಹ್ಮಾದಿ ದೇವತೆ ಹೇಳ್ಕೊಂಡು ಎಲ್ಲ ಜೀವರಾಶಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಜ್ಞಾನಪ್ರದವನ್ನು ಕೊಡ್ತಾ ಅಂದರೆ ಕೊಡೋದು. ಇಲ್ಲಿ ಧನ ಅಂತಂದರೆ ನಾವು ಬರೀ ರೊಕ್ಕ ತಿಳ್ಕೊತೀವಿ, ಅದು ನಮ್ಮಂಥವ್ರಿಗೆ. ದೇವತೆಗಳಿಗೆ ಏನಿದೆ ಅವರಿಗೆಲ್ಲ ಜ್ಞಾನವೇ ಸಂಪತ್ತು. ಸೊ ಸಂಪತ್ತು ಕೊಡುವಂತಹ ಭಗವಂತ ಅಂತ. ವಿಧಾತ ಅಂತಂದರೆ ಎಲ್ಲ ಪೋಷಣಕರ್ತ ಮಾಡುವಂಥ, ನಮಗೆಲ್ಲ ಪೋಷಣೆ ಮಾಡುವ, ಎಲ್ಲ ಜೀವರಾಶಿಗಳಿಗೆ ಪೋಷಣೆ ಮಾಡುವನ್ನು ರಕ್ಷಣೆ ಮಾಡುವಂಥ ಭಗವಂತ. ವಿಗತ ಅಭ್ಯಧಿಕ ಅಂತಂದರೆ ಅವನ ಸಮಾನಾಗಿ ಯಾರೂ ಇಲ್ಲ ಅಂತಂದರೆ ಶ್ರೇಷ್ಠನಾಗಿ ಅವರು ಯಾರೂ ಇಲ್ಲ. ಅವನೇ ಸ್ವತಂತ್ರನಾಗಿ ಇದ್ದಾನೆ. ಎಲ್ಲರಿಗಿಂತಲೇ ಅಂತರ್ಯಾಮಿಯಾಗಿ ಇದ್ದಾನೆ. ಸಮವರ್ತಿ ಅಂತಂದರೆ ಎಲ್ಲರ ಅಂತರ್ಯಾಮಿಯಾಗಿ ಇದ್ದಾನೆ. ಎಲ್ಲ ಅಂತರ್ಯಾಮಿಯಾಗಿದ್ದು ಸಮಾನವಾಗಿದ್ದಾನೆ. ಎಲ್ಲರೊಳಗೆ ಅಂತರ್ಯಾಮಿ ಇದ್ದಾಗ ಅವನು ಸಮಾನವಾಗಿ ಇದ್ದಾನೆ. ಆದರೆ ಅಲ್ಲಿ ಕಾರ್ಯ ಮಾಡುವಂಥದ್ದು ಅದರಲ್ಲಿ ಭೇದವಿರ್ತದೆ. ಅದರಲ್ಲಿ ಅವರ ಆ ಜೀವರಾಶಿ ಕರ್ಮಾನುಸಾರವಾಗಿ ಅಷ್ಟು ಆ ಕರ್ಮವನ್ನು ಮಾಡಿಸ್ತಾನೆ. ಕೆಲವರ ಕಡೆಯಿಂದ ಹೆಚ್ಚು ಕಡಿಮೆ ಮಾಡಿಸ್ತಾನೆ, ಕೆಲವ್ರ ಕಡೆ ಕಡಿಮೆ ಮಾಡಿಸ್ತಾನೆ. ಕೆಲವರು ಸುಖ ದುಃಖವನ್ನೇ ಇಲ್ಲ ವ್ಯತ್ಯಾಸ, ಎಲ್ಲರಿಗೂ ವ್ಯತ್ಯಾಸವಾಗಿ ಇರ್ತದೆ. ಸೊ ಆ ರೀತಿಯಾಗಿ ಭಗವಂತ ಮಾಡ್ತಾನೆ. ಅದೇ ಅವನು ಸಮನಾಗಿ ಇರ್ತಾನೆ ಅಂತ. ಸಾಮಗ ತ್ರಿದಶ ಗುಣ. ಸಾಮಗ ಅಂತಾನೆ ಸಾಮಗಾನದಿಂದ 4 ವೇದಗಳಿದೆಯಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅಂತಹ. ಈ ಸಾಮವೇದ ಅಂತಂದರೆ ಅದು ಗಾನ ರೂಪದಿಂದ ಇದ್ದಲ್ಲಿ ಅದರಿಂದ ಸ್ತುತಿ ಮಾಡಿದ್ರೆ ಅವನಿಗೆ ಪ್ರಿಯ ಅಂತ, ಸಾಮಗಾನ ಪ್ರಿಯ ಅಂತ ಹೇಳ್ತಾರೆ. ಅದಕ್ಕೆ ಅವನು ಸಾಮಗ ಅಂತಂದರೆ ಈ ಸಾಮಗಾನಕ್ಕೆ ಪ್ರತಿಪಾದ್ಯನಾದಂಥನು ಭಗವಂತ. ಆಮೇಲೆ ಇಲ್ಲಿ ತ್ರಿದಶ ಗುಣ, ಇಲ್ಲಿ ದೇವತೆಗಳಿಗೆ ಪೂಜಾ. ತ್ರಿದಶ ಗಣ ಅದು ಇಲ್ಲಿ ನಾವು ಗುಣ ಪ್ರಿಂಟ್ ಆಗಿದೆ, ಅದು ಗಣ ಅಂತ ತಗೋಬೇಕು. 30 ಗಣ. ಈ ಗುಣದ ಅಂದರೆ ನಾವು ದೇವತೆಗಳು 33 ಕೋಟಿ ಅಂತ ಹೇಳ್ತೀವಿ, ಇಲ್ಲಿ 30 ಅಂತ ಹೇಳ್ತಾ ಇದ್ದಾರೆ ಅಂತ. ಇವು ಗಣಗಳು 30 ಇದೆ. ಒಂದೊಂದು ಗಣಗಳಲ್ಲಿ ಅಷ್ಟೊಂದು ಕೋಟಿಗಳಿದ್ದಾರೆ ಜನ ಅವರು. ಅದಕ್ಕೆ ನಾವು 33 ಕೋಟಿ ಅಂತ ಹೇಳ್ತೀವಿ. ಅಲ್ಲಿ ತಿರ್ಗಾ ಇನ್ನೊಂದು 3 ಕೋಟಿ ಎಲ್ಲ ಬೇರೆ ಬೇರೆ ಎಲ್ಲ ಬರ್ತದೆ. ಋಜುಗಣಸರಲ್ಲೇ ಸೇರಿರಲ್ಲ, ಹಾಗೆ ಬರ್ತದೆ ಅದು.
ಅಂತೂ ಇದು ಗಣ ಅಂತಂದರೆ ಗುಂಪು, ಇಷ್ಟು 3 ಗುಂಪಿನವರು ಅಂತಾರೆ ಎಲ್ಲ ದೇವತೆಗಳಂತ. ಸಂಪೂಜ್ಯ ತ್ರಿಕಕುಬ್ಧಾಮ ಶುಭನಾಮ, ಅವರಿಂದ ದೇವತೆಗಳಿಂದ ಪೂಜಿತನಾದಂಥ ಭಗವಂತ ತ್ರಿಕಕುಬ್ಧಾಮ, ಅವನ 3 ಲೋಕ ಅನಂತಾಸನ, ಶ್ವೇತದೀಪ ಮತ್ತು ವೈಕುಂಠ, ಇದು 3 ಲೋಕ ಅವನಿದ್ದೇನೆ ಅಲ್ಲಿದ್ದಂಥ ಭಗವಂತ. ಅಲ್ಲಿದ್ದರೂ ಕೂಡ ನಮ್ಮ ಜೊತೆ ಇಲ್ಲೇ ನನ್ನ ಪಕ್ಕದಲ್ಲೇ ಇದ್ದಾನೆ, ನನ್ನ ಒಳಗಡೆನೇ ಇದ್ದಾನೆ. ಸೊ ಸರ್ವವ್ಯಾಪ್ತನಾಗಿದ್ದಂಥ ಭಗವಂತ. ಆದರೆ ಇವ್ರು 3 ಮಾತ್ರ ತನ್ನ ಲೋಕ, ತನ್ನ ಸ್ಥಾನ ಅಂತ ಒಂದು ಇಟ್ಕೊಂಡಿದ್ದಾನೆ. ಅಲ್ಲಿ ನಮಗೆ ಕರ್ಕೊಂಡು ಹೋಗ್ತಾನೆ, ನಮ್ಮ ಮನೆಗೆ ಬರ್ರಿ, ನಮ್ಗೆ ಇಟ್ಕೋತೀನಿ ನನ್ನ ಮನೆಯಲ್ಲಿ ಅಂತ. ಅದಕ್ಕೆ ಶುಭ ನಾಮ, ಅವನಿಗೆ ಎಲ್ಲ ನಾಮಗಳು ಶುಭಕರವಾದಂಥ ನಾಮಗಳಿವೆ ಅವನಿಗೆ. ಮಧುಮಥನ, ಮಧು ಎಂಬ ದೈತ್ಯನೇ ಕೊಂದಂಥ ಭಗವಂತ. ಭೃಗುರಾಮ ಥರ ಎಲ್ಲ ಉನ್ಮತ್ತರಾದಂಥದ್ದು ಕ್ಷತ್ರಿಯರಿಗೆ ಕೊಲ್ಲದಂಥ ರೂಪ ಭೃಗುರಾಮ ಅಂತಾರೆ. ಪರಶುರಾಮ ಘೋಟಗೋದಂಥ ಹಯವದನ ರೂಪಿ ಪರಮಾತ್ಮ. ಹಯವದನ ರೂಪಿ ಪರಮಾತ್ಮ ಇದು ಜ್ಞಾನರೂಪಿ ಪರಮಾತ್ಮ. ನಾವು ದಿನನಿತ್ಯ ಹಯವದನ ಸ್ತೋತ್ರ ಹೇಳಬೇಕು ಅಂತ ಗುರುಗಳು ಹೇಳಿದ್ದಾರಲ್ಲ, ಯಾಕಂದರೆ ನಮಗೆ ಜ್ಞಾನ ಅಭಿವೃದ್ಧಿ ಆಗಬೇಕು. ಈ ಜ್ಞಾನ ಅಭಿವೃದ್ಧಿಗೋಸ್ಕರ ಹಯವದನ ಸ್ತೋತ್ರ ನಾವು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಸರ್ವ ಪದಾರ್ಥದೊಳಗೆ ತುದಿ ಮೊದಲು ತಿಂಬಿಹನೆಂದು ಚಿಂತಿಸುತ್ತ ಬಿಂಬ ರೂಪದಲ್ಲಿ. ಎಲ್ಲ ಕಡೆಯೂ ಭಗವಂತ ತುದಿ ಮೊದಲು ಅಂತಂದರೆ ನಖಶಿಖ ಅಂತ ಹೇಳ್ತಾರೆ, ಅಂದರೆ ನಖದಿಂದ ಶಿಖವರೆಗೆ ಅಂತ, ಅಂದರೆ ಕಂಪ್ಲೀಟ್ ಅಂತ ಅರ್ಥ ಇದೆ. ಹಾಗೆ ಎಲ್ಲ ಕಡೆಯೂ ಓತಪ್ರೋತನಾಗಿ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾರೆ. ತುಂಬಿಹನೆಂದು ಚಿಂತಿಸು ಬಿಂಬ ರೂಪದಲ್ಲಿ, ಅಂದರೆ ಈ ಬಿಂಬರೂಪಿ ಪರಮಾತ್ಮ ಅಂದರೆ ಪ್ರತಿಯೊಬ್ಬರ ಜೀವರಾಶಿ ಒಳಗಡೆ ಸ್ವರೂಪ ದೇಹದಲ್ಲಿ ಭಗವಂತ ನಮಗೋಸ್ಕರ ಅಂತ ಸ್ಪೆಷಲ್ ರೂಪನಾಗಿ ತೊಗೊಂಡಾಗಿದ್ದಾನೆ. ಆವಾಗಲೇ ನಮಗೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಅವನೇ ಮೇಲೆ 3 ಎಲ್ಲ ದೇಹದಲ್ಲಿ ಕೂಡ ಇರ್ತಾನೆ ಅಂತ. ಅಲ್ಲಿ ಬಿಂಬರೂಪಿ ಅಂದರೆ ನಮ್ಮ ಕರ್ಮಾನುಸಾರವಾಗಿ ಕಾರ್ಯ ಮಾಡಿಸೋಕ್ಕೋಸ್ಕರ ಇದ್ದಂಥ ಭಗವತ್ ರೂಪ ಬಿಂಬರೂಪಿ ಪರಮಾತ್ಮ ಅಂತ ಹೇಳ್ತಾರೆ. ಸೊ ಇದು ಎಷ್ಟೆಲ್ಲ ರೂಪ, ನಮ್ಮ ಬಿಂಬರೂಪಿ ಪರಮಾತ್ಮನಲ್ಲಿ ಇಷ್ಟೆಲ್ಲ ಗುಣಗಳನ್ನು ಗುಣಗಳನ್ನು ಹೇಳಿದ್ರು. ಅದೆಷ್ಟೆಲ್ಲ ಗುಣಗಳಿದ್ದಂಥ ಭಗವಂತ ಅವನು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಈ ಬೇರೆ ಬೇರೆ ರೂಪದಿಂದನೂ ಇದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನೇ ನಮ್ಮ ಬಿಂಬರೂಪಿ ಪರಮಾತ್ಮ ಈ ರೀತಿಯಾಗಿದ್ದಾನೆ ಅಂತ ನಾವು ಸತತವಾಗಿ ಚಿಂತನೆ ಮಾಡಬೇಕು. ಎಲ್ಲ 34 ನೋಡಿ ಒಳಗೆ ಕನ್ನಡಿಯ ಕೈ ಹಿಡಿದು ನೋಡು ತೌನ್ನರು ಸವ್ಯ ಅಪಸವ್ಯ. ಇವಾಗ ಕೈಯಲ್ಲಿ ನಾವು ಕನ್ನಡಿ ಹಿಡಿದ್ರೆ ಸವ್ಯ ಅಪಸವ್ಯ ಕಾಣಿಸ್ತದೆ. ಅದು ಸವ್ಯದ್ದು ಅಪಸವ್ಯ ಕಾಣಿಸ್ತದೆ, ಅಪಸವ್ಯದ ಸವ್ಯ ಕಾಣಿಸ್ತದೆ. ಅಂದರೆ ನಮ್ಮ ಕನ್ನಡಿ ಮಿರರ್ ಇಮೇಜ್ ಅಂತ ಹೇಳ್ತೀವಲ್ಲ, ಬಲಗಡೆದು ಎಡಗಡೆ ಕಾಣಿಸ್ತದೆ, ಎಡಗಡೆ ಬಲಗಡೆ ಕಾಣಿಸ್ತದೆ, ಆ ರೀತಿಯಾಗಿ ಇರ್ತದೆ. ತನ್ನರಿವು ಸವ್ಯ ಅಪಸವ್ಯದಿ ಕಣ್ಣಿಗೊಪ್ಪು ತೆರೆದಿ ಅನಿರುದ್ಧನಿಗೆ ಈ ಜಗವು. ಇಲ್ಲಿ ಅನಿರುದ್ಧ ರೂಪಿ ಪರಮಾತ್ಮಂದು ಯಾಕೆ ಚಿಂತನೆ ಮಾಡಿದ್ದಾರೆ ಅಂತಂದರೆ, ಈ ಸೃಷ್ಟಿ ಕಾಲದಲ್ಲಿ ಬಿಫೋರ್ ಸೃಷ್ಟಿ ಬರೋಕ್ಕಿಂತ ಮುಂಚೆ ನಮಗೆ ಲಿಂಗ ದೇಹ, ಸ್ವರೂಪ ದೇಹ ಒಳಗಡೆ ಇದ್ದಂಥ ನಾನು ಅಂತ ಇದ್ದೀನಿ, ಒಳಗಡೆ ಇದ್ದೀನಿ. ಅದರ ಮೇಲೆ ಲಿಂಗ ದೇಹ ಇರ್ತದೆ, ಅದು ಅನಾದಿ ಕಾಲದಿಂದ ಇದ್ದಂಥದ್ದು. ಅದೇ ಭಗವಂತ ಕ್ರಿಯೇಟ್ ಮಾಡಿಲ್ಲ. ಆದರೆ ನಮ್ಮ ಸೃಷ್ಟಿಗೆ ತರೋಕ್ಕಿಂತ ಮುಂಚೆ ಅನಿರುದ್ಧ ರೂಪಿ ಪರಮಾತ್ಮನ ಹೊಟ್ಟೆಯಲ್ಲಿ ಒಂದು ರೌಂಡ್ ಹೋಗಿ ಬರ್ತೀವಿ ನಾವು. ಆವಾಗ ಅನಿರುದ್ಧ ದೇಹ ನಮಗೆ ಬರ್ತದೆ. ಆ ಅನಿರುದ್ಧ ದೇಹ ಯಾರ್ಯಾರಿಗೆ ಆವಾಸ ಸ್ಥಾನ, ದೈತ್ಯರಿಗೆ ದೇವತೆಗಳಿಗೆ ಇರೋಕ್ಕೆ ಜಾಗ, ಮನೆ ಇರೋಕ್ಕೆ ಜಾಗ. ಆಮೇಲೆ ಇದ್ರ ಮೇಲೆ ಸ್ಥೂಲ ದೇಹ ಇಲ್ಲಿ ಬ್ರಹ್ಮಾಂಡದ ಒಳಗಡೆ ಬರುವಾಗ ಸ್ಥೂಲ ದೇಹ ಬರ್ತದೆ. ಅದು ಪೂರ್ಣ ಒಂದು ವಿಸ್ತಾರವಾದಂಥದ್ದು ಸಂಧಿ ಇದೆ, ಆವಾಗಲೇ ನೋಡೋಣ. ಅದಕ್ಕೆ ಅನಿರುದ್ಧನಿಗೆ ಈ ಜಗವು ಅಂತಂದರೆ ಇವಾಗ ಅನಿರುದ್ಧ ದೇಹ ಬಂದದ್ದಕ್ಕೆ ಅನಿರುದ್ಧರೂಪಿ ಪರಮಾತ್ಮ ನಮಗೆ ಇನ್ನು ಈ ದೇಹವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಹೇಗೆ ಕಾಣಿಸ್ತದೆ ಇದೆಲ್ಲ, ಈ ಬ್ರಹ್ಮಾಂಡವು ಎಲ್ಲ ಸವ್ಯ ಅಪಸವ್ಯ ಕಾಣಿಸ್ತದೆ. ಅಂದರೆ ಭಗವಂತ ಬಿಂಬ, ನಾವೆಲ್ಲರೂ ಪ್ರತಿಬಿಂಬ. ಅವನು ಬಿಂಬನಾಗಿ ಇದ್ದಾನೆ. ಅದು ಅವನ ಪ್ರತಿರೂಪವಾಗಿ ಇಲ್ಲಿ ಬಂದಿದೆ. ಆದರೆ ಅದು ಕನ್ನಡಿಯಲ್ಲಿ ಇದ್ದಂಥ ಒಂದು ಪ್ರತಿಬಿಂಬ ಥರ ಇದೆ. ಅದಕ್ಕೆ ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳ್ತಾರೆ. ಹಾಗೆ ನಮ್ಮ ಬಿಂಬರೂಪಿ ನಮ್ಮ ಒಳಗಡೆ ಇದ್ದಾನೆ. ಅವನು ಬಿಂಬ, ನಾವು ಪ್ರತಿಬಿಂಬ. ಅಂದರೆ ಇವಾಗ ಕನ್ನಡಿ ಮುಂದೆ ನಿಂತರೆ ನಾವು ಹೇಗೆ ಚಲನೆ ವಲನೆ ಮಾಡ್ತೀವೋ ಅದೇ ರೀತಿಯಾಗಿ ಪ್ರತಿಬಿಂಬನೂ ಮಾಡ್ತದೆ. ಆದರೆ ವ್ಯತ್ಯಾಸ ಅಂತಂದರೆ ನಾವು ಕನ್ನಡಿ ಮುಂದೆ ನಾವು ಹೊರಗಡೆ ನಿಂತಿರ್ತೀವಿ. ಆದರೆ ಭಗವಂತ ಆ ಕನ್ನಡಿಯಲ್ಲಿ ಇದ್ದಂಥ ಏನು ಇಮೇಜ್ ಇದೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿ ನಿಂತೆಲ್ಲ ಕಾರ್ಯ ಮಾಡಿಸ್ತಾನೆ ಅಂತ. ಹಾಗೆ ಅದಕ್ಕೆ ಭಗವಂತ ಕಾರ್ಯ ಮಾಡಿಸಿದರೆ ನಾವು ಮಾಡ್ಬೋದು, ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಇದು ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರಿತುವುದು ಜನ್ಯವಾದುದರಿಂದ ಪ್ರತಿಬಿಂಬ ಮನೆಗ ಆನೆಂದರಿದು
ಪೂಜಿಸಲು ಕೈಕೊಂಬ. ಅಂದರೆ ಇದು ಪ್ರತಿಬಿಂಬ, ಅಂದರೆ ಇದು ಎಲ್ಲ ಭಿನ್ನ ಭಿನ್ನವಾಗಿದೆ ಅಂತ. ಅಂದರೆ ಇಲ್ಲಿ ಭಿನ್ನ ಅಂತಂದರೆ ನಾವು ಜೀವರಾಶಿಗಳು ಭಿನ್ನವಿದ್ದರೆ, ಭಗವಂತ ಮೇಲೆ ನುಡಿಲಿ ಹೇಳಿದ್ರು ಅವನು ಸಮವರ್ತಿ ಇದ್ದಾನೆ, ಎಲ್ಲ ಕಡೆ ಸೇಮ್ ಇದ್ದಾನೆ ಅಂತ. ಮತ್ತು ಇಲ್ಲಿ ಭಿನ್ನ ಅಂತ ಹೇಳ್ತಿರಲ್ಲ ಅಂತಂದರೆ, ಜೀವರಾಶಿಗಳು ಭಿನ್ನ ಭಿನ್ನವಾಗಿದ್ದಾರೆ, ಅವರಲ್ಲದ್ದಂಥ ಭಗವಂತ ಸೇಮ್ ಇದ್ದು ಒಬ್ಬನೇ ಇದ್ದಾನೆ ಅಂತ. ಆಮೇಲೆ ಇದು ಭಿನ್ನ ತೋರ್ಪುದು ಜನ್ಯವಾದುದರಿಂದ ಪ್ರತಿಬಿಂಬ ಭಿನ್ನ ಬನಗಾಯಂದರಿದು ಪೂಜಿಸಲು ಕರ್ತಿಗೊಂಬ. ಅಂದರೆ ಇದು ಭಗವಂತ ಬಿಂಬ, ನಾನು ಪ್ರತಿಬಿಂಬ. ಅವನು ಚಲನೆ ಮಾಡಿದಂತೆ ನಾನು ಮಾಡ್ತೀನಿ, ಅವನು ಕಾರ್ಯ ಮಾಡಿಸಿದ್ರೆ ನಾನು ಮಾಡ್ತೀನಿ, ಅವನು ನಡೆದರೆ ನಾನು ನಡಿತೀನಿ, ಅವನು ಕೈ ಎತ್ತಿದ ಕೈ ಎತ್ತುತ್ತೀನಿ. ಈ ಭಾವವನ್ನು ಸತತವಾಗಿ ನಮಗೆ ಇರಬೇಕು ಅಂತ. ಈ ರೀತಿಯಾದಂತಹ ಚಿಂತನೆ ನಾವು ಏನು ಮಾಡ್ತೀವೋ, ಇದು 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 ನನ್ನದಲ್ಲ ಸ್ವಾಮಿ, ಎಲ್ಲ ನಿನ್ನದೇ ಅಂತ ಅಂದ್ಬಿಟ್ಟು ಏನು ಇದೆಯಲ್ಲ, ಆ ರೀತಿ ಮಾಡಿಬಿಟ್ರೆ ಅದು ಭಗವಂತ ಈ ಭಾವನೆಯಿಂದ ನಾವು ಎಲ್ಲ ಪೂಜೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಕೈಕೊಂಬ ಸ್ವೀಕಾರ ಮಾಡ್ತಾನೆ. ಇಲ್ಲ ಈಗ ಇಷ್ಟೊತ್ತೆಲ್ಲ ಮಾನಸ ಪೂಜೆಯೆಲ್ಲ ಹೇಳಿದರು, ದೇಹವನ್ನು ಪಟ್ಟಣ ಹೇಳಿದರು, ರಥವನ್ನು ಹೇಳಿದರು, ಆಮೇಲೆ ಇದು ಮನೆ ಅಂತ ಹೇಳಿದರು, ಇದೆಲ್ಲ ರೀತಿಯಾಗಿ ಅಂತ ಹೇಳ್ಕೊಂಡು ಬಂದರು. ಅದಕ್ಕೆ ಇದೆಲ್ಲ ಮಾನಸ ಪೂಜೆ ಆಯಿತು. ಮಾನಸ ಪೂಜೆ ಮಾಡಿದ್ರೂ ಇದನ್ನು ನೀನು ನನ್ನ ಸ್ಮರಣೆಗೆ ಬಂದು ಮಾಡಿಸಿದೀಯಾ, ನೀನು ಬಿಂಬ, ನಾನು ಪ್ರತಿಬಿಂಬ, ನೀನು ಮಾಡಿಸಿದರೆ ನಾನು ಮಾಡ್ತಿಲ್ಲ ಇಲ್ಲ ಅಂತ ಈ ಭಾವನೆಯಿಂದ ನಾವು ಮಾಡಿದರೆ ಅದೇ ಪೂಜೆ ಅವನು ಪೂಜಿಸಲು ಈ ರೀತಿಯಾಗಿ ನಾವು ಪೂಜೆ ಮಾಡಿದರೆ ಅವನು ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 35 ನುಡಿಯಲ್ಲಿ ಬಿಂಬರೆನಿಪರು ಸ್ವತ್ವವರು ಪ್ರತಿಬಿಂಬರೆನಿಪರು ಸ್ವಾವರರು ಪ್ರತಿಬಿಂಬಗೊಳಗೆ ಕೇವಲ ಬಿಂಬ ಹರಿಯೆಂದು ಅಂತ. ಈಗ ಸ್ವೋತ್ತಮರು ಸ್ವಾವರರು ಇದರ ಶಬ್ದದ ಅರ್ಥ ಅಂತಂದ್ರೇನು, ಇದು ಕಕ್ಷಾ ತಾರತಮ್ಯ ಹೇಳಿದ್ನಲ್ಲ, ದೇವತೆಗಳೆಲ್ಲ ಇಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಹಿಂಗೆಲ್ಲ ಇದೆ. ಶ್ರೇಷ್ಠವಾದವರು ಮೊದಲೇ ಕಕ್ಷ, ಆಮೇಲೆ 2ನೇ ಕಕ್ಷ, ಆಮೇಲೆ 3ನೇ ಕಕ್ಷ, ಈ ರೀತಿಯಾಗಿ ಬರ್ಕೊಂಡು ಹೋಗ್ತದೆ. ಹಾಗೆ ಈಗ ಮುಂದಿನ ಕಕ್ಷಾದವ್ರಿಗೆ ಹಿಂದಿನ ಕಕ್ಷಾದವರು ಗುರುಗಳಾಗ್ತಾರೆ, ಬಿಂಬ ಆಗ್ತಾರೆ, ಪ್ರತಿಬಿಂಬ. ಅಂದರೆ ಇವಾಗ 3ನೇ ಕಕ್ಷಾದವರಿಗೆ ಇದು ಬಿಂಬ ಆದರೆ 4ನೇ ಕಕ್ಷಾದವರು ಪ್ರತಿಬಿಂಬ ಆಗ್ತಾರೆ. ಇನ್ನು 4ನೇ ಕಕ್ಷಾದವರು ಬಿಂಬ ಆದರೆ 5ನೇ ಕಕ್ಷಾದವರು ಪ್ರತಿಬಿಂಬ ಆಗ್ತಾರೆ. ಹೀಗೆ ದೊಡ್ಡವರು, ಅದಕ್ಕೆ ಸ್ವತ್ವಮರು ಅಂತ ನಮಗಿಂತ ದೊಡ್ಡವರು. ಈ ನಮ್ಮ ಕಡೆಯಲ್ಲೇ ನಮ್ಮ ಜಾತಿಗೆ ಸೇರಿದಂಥದ್ದು ದೊಡ್ಡವರು ಚಿಕ್ಕವರದ್ದು ನಮಗಿಲ್ಲ. ಎಲ್ಲ ಬೇರೆ ಬೇರೆ, ಪ್ರತಿಯೊಂದು ಜೀವರಾಶಿ ಬೇರೆ ಬೇರೆ ಇರ್ತದೆ. ಆದರೆ ದೇವತೆಗಳಲ್ಲೇ ಆ ರೀತಿಯಾಗಿದೆ. ದೇವತೆಗಳಲ್ಲೇ ಇದು ಕಕ್ಷಾ ತಾರತಮ್ಯ ಇದೆಯಲ್ಲ. ಸೊ ಇವಾಗ 5ನೇ ಕಕ್ಷಾದವರಿಗೆ 4ನೇ ಕಕ್ಷಾದವ್ರ ಬಿಂಬ, 6ನೇ ಕಕ್ಷಾದವರಿಗೆ 5ನೇ ಕಕ್ಷಾದವ್ರ ಬಿಂಬ, 7ನೇ ಕಕ್ಷಾದವ್ರಿಗೆ 6ನೇ ಕಕ್ಷಾದ ಬಿಂಬ, ಹೀಗೆ ಕೊನೆಯವರೆಗೂ ಹೋಗ್ತದೆ. ಅಥವಾ ಮೇಲ್ಗಡೆ ಹೋಗ್ತಾ ನಾವು ಆಮೇಲೆ ಸರಸ್ವತಿ ಭಾರತಿಯವರಿಗೆ ಬ್ರಹ್ಮವಾಯುಗಳ ಬಿಂಬ ಆಗ್ತಾರೆ, ಬ್ರಹ್ಮವಾಯುಗಳಿಗೆ ಭಗವಂತ ಬಿಂಬ ಆಗ್ತಾನೆ ಅಂತ. ಯಾಕಂದರೆ ಭಗವಂತನ ಜೊತೆ ಲಕ್ಷ್ಮಿ ತಗೋತೀವಿ, ಅದಕ್ಕೆ ಲಕ್ಷ್ಮೀ ಬಲ್ಲದು ಅವನು ಬಿಂಬ ಆಗ್ತಾನೆ, ನಾವು ಬೇರೆ ಜೀವರಾಶಿಗಳ ಪ್ರತಿಬಿಂಬ ಆಗ್ತಾರೆ ಅಂತ. ಸೊ ಹೀಗೆ ಎಲ್ಲ ನಮ್ಮ ಜೀವರಾಶಿಗಳೇನು ದೊಡ್ಡವರು ಬಿಂಬರು, ಪ್ರತಿಬಿಂಬರು ಚಿಕ್ಕವರು ಅಂತ. ಹಾಗೆ ಆದರೆ ಎಲ್ಲರಿಗೂ ಬಿಂಬನಾಗಿದ್ದಂಥ ಭಗವಂತ ಒಬ್ಬನೇ. ಎಷ್ಟು ವಿಚಿತ್ರವಾಗಿದೆ, ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು. ಈಗ ನಮಗೆ ಬಿಂಬ ಪ್ರತಿಬಿಂಬ ಭಾವ ಅಂತಂದರೆ ದೊಡ್ಡವರು ಬಿಂಬ ಆಗ್ತಾರೆ, ಚಿಕ್ಕವರು ಪ್ರತಿಬಿಂಬ ಆಗ್ತಾರೆ. ಆದರೆ ಇವರು ದೊಡ್ಡವರು ಚಿಕ್ಕವರು ಅಂತ ಹೇಳೋಕ್ಕೋಸ್ಕರ, ಆದರೆ ಅವರಿಂದ ನಾವು ಬಂದಿರ್ತೀವಿ ಅಂತ. ದೊಡ್ಡವರಿಂದ ಚಿಕ್ಕವರು ಬಂದಿರ್ತಾರೆ, ಹೊರಗಡೆ ಬಂದಿರ್ತಾರೆ, ಸೃಷ್ಟಿ ಕಾಲದಲ್ಲಿ ಆ ರೀತಿ ಬಂದಿರ್ತಾರೆ ಅಂತ. ಆದರೆ ಈಗ ಎಲ್ಲರೊಳಗಡೆ ಅಂತರ್ಯಾಮಿಯಾಗಿ ಬಿಂಬ ಇದ್ದಾನೆ, ಅವನೊಬ್ಬನೇ. ಎಷ್ಟು ವೈಶಿಷ್ಟ್ಯವಾದಂಥದ್ದು ಅರ್ಥ ನೋಡಿ, ಅದು ಅವನು ಒಬ್ಬನೇ ಇದ್ದಾನೆ, ಒಬ್ಬನೇ ಇದ್ದಾನೆ. ಅದನ್ನು ಮಾತ್ರ ಮಾಡುವಾಗ ಅದು ಲೈಟ್ ಕಡಿಮೆ ಅದು ಮಾಡುವಾಗ ಮಾತ್ರ ಇದನ್ನು ಅವರು ಬಿಂಬರು ಪ್ರತಿಬಿಂಬರು ಈ ರೀತಿಯಾಗಿ ವಿಚಾರವನ್ನು ಮಾಡಬೇಕು. ಆಮೇಲೆ ಇನ್ನು ಏನು ಆಗ್ತಾಯಿದೆ, ಇದು ಲೈಟ್ ಕಡಿಮೆ ಆಗ್ತಾಯಿದೆ, ಯಾಕೆ ಎಂದು ಗೊತ್ತಾಗ್ತಾ ಇಲ್ಲ ನನಗೆ.
ಸ್ವಲ್ಪ ಕತ್ಲೆ ಬರ್ತಾ ಇದೆ. ಸರಿ, ಇದಾಯ್ತಾ. ಆಮೇಲೆ ಸಂಭ್ರಮದಿ ಪಾಡುತ್ತಲಿ ನೋಡುತ್ತ, ಸಂಭ್ರಮದಿಂದ ಮಾತಾಡೋದು, ನೋಡೋದು. ಆಮೇಲೆ ಉಂಬು, ಉಡುವುದು, ಇಡುವುದು. ಅಂದರೆ ಇಡುವುದು ಅಂತಂದರೆ ಆಭರಣ ಹಾಕುವುದು. ಕೊಡುವುದು ಅಂತಂದರೆ ಎಲ್ಲ ದಾನಗಳ ಮಾಡೋದನ್ನು. ಇದನ್ನೆಲ್ಲ ಏನು ಮಾಡಬೇಕು, ಅದನ್ನೆಲ್ಲ ಅಂಬುಜಾಂಬಕನ ಅಂಗ್ರಿ ಪೂಜೆಗಳೆಂದು ನೆಲೆನಾಡು. ಇದನ್ನು ಭಗವಂತನಿಗೆ ಇದು ಪೂಜೆ, ಅದು ಭಗವಂತನಿಗೆ ಇದೇ ಪೂಜೆ ಅನ್ನೋದನ್ನು ನೀನು ಸಮರ್ಪಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ.